ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಗ್ರಾಮಸ್ಥರು. ಗ್ರಾಮ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಚಿಂತಾಮಣಿ ತಾಲೂಕಿನ ಕೋರ್ಲಪತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಚಂಗವಾರಹಳ್ಳಿ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರೋಧ ಧಿಕ್ಕಾರವನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಕಳೆದ 3-4 ತಿಂಗಳಿಂದ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಹಲವು ಬಾರಿ ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಗ್ರಾಮಕ್ಕೆ ನೀರು ಸರಬರಾಜು ಮಾಡುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಕುರಿತು ಮಾಧ್ಯಮದವರು ತಾಲೂಕಿನ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರನ್ನು ಮಾತನಾಡಿಸಿದಾಗ ಸದರಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿರುವುದು ಗಮನಕ್ಕೆ ಬಂದಿದ್ದು ಈ ಕೂಡಲೇ ಸ್ಥಳೀಯ ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮದಲ್ಲಿ ಕೂಡಲೇ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸೂಚನೆ ನೀಡಲಾಯಿತು. ಗ್ರಾಮಕ್ಕೆ ನೀರು ಸರಬರಾಜು ಆಗದಂತೆ ಕೆಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಬಂದ್ ಮಾಡಲಾಗಿರುವುದು ಗೊತ್ತಾಗಿದ್ದು ಈ ಕುರಿತು ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿರುತ್ತಾರೆ ಎಂದು ತಿಳಿಸಿದರು. ವರದಿಗಾರರು ರಾಮಾಂಜನೇಯ ಎಸ್, ವಿಜಯ ನ್ಯೂಸ್, ಚೇಳೂರು. ಈ ರೀತಿ ಆಗಿದೆ ಸರ್ ನಮ್ಮ ಪ್ರಾಬ್ಲಮ್ಗಳು. ನಾವು ಯಾರ ಹತ್ರ ಹೇಳ್ಕೊಟ್ರೇನು ನಮ್ಮ ಕಷ್ಟ ಸುಖ ಇವತ್ತು ಕೂಡ ಬಗೆಹರಿದಿಲ್ಲ. ಆದಷ್ಟು ಇಒ ಸಾಹೇಬರು ಇಲ್ಲ ತಾಯಿಂದಾರ್ ಸಾಹೇಬರು ಬರೋವರೆಗೂ ನಾವು ಒಂದು ಕಿಂಚಿತ್ತೂ ಕಾಲ್ ತೆಗೆಯೋದಿಲ್ಲ ಸರ್. ಇಒ ಸಾಹೇಬ್ರೆ ಬರೀ ಇಒ ಸಾಹೇಬ್ರು ಬಂದು ನಮ್ಮ ವರ್ಷದಾಗ ಒಂದು ಬೋರ್ವೆಲ್ ಕೊಡಿಸಿದ್ರೆ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಸರ್. ಈ ರೀತಿ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ತುಂಬಾ ಅನಾನುಕೂಲ ಸರ್. ಪ್ರೈವೇಟ್ ಬೋರ್ಗಳ ಹತ್ರ ಹೋದ್ರೆ ಅವ್ರು ಬಿಡೋದಿಲ್ಲ ಸರ್. ಯಾಕೆ ನೀವು ಇಲ್ಲಿ ಬರ್ತೀರಾ? ನಾವು ತಿಂದಿಲ್ಲ. ನಾವಾದ್ರೂ ಅಧಿಕಾರಿಗೆ ಬಂದಿದ್ರ ನಿಮ್ಮೂರಿಗೆ? ಬರ್ತಾರೆ ಹೋಗ್ತಾರೆ ಸರ್, ಸುಮ್ಮನೆ ಬಂದು ಹೋಗ್ತಾರೆ, ಕಾಟಾಚಾರ ಟಿವಿ ಕೊಡೋದಿಲ್ಲ. ಮತ್ತೆ ನೀವು ನೀರಿನ ವ್ಯವಸ್ಥೆ ಏನ್ ಮಾಡ್ತಾ ಇದ್ರ? ನೀರಿನ ವ್ಯವಸ್ಥೆ ಏನ್ ಮಾಡೋದು ಸರ್, ಸುಮಾರು ಒಂದು 4-5 ಕಿಲೋಮೀಟರ್ಗಳಿಂದ ತಂದು ಜೀವನ ಮಾಡ್ತಾರೆ. ಬೇರೆ ಊರ ಹತ್ರ ಹೋಗಿ ತಗೊಂಡ್ಬರ್ತಾರೆ. ಇದುವರೆಗೂ ಅಧಿಕಾರಿಗಳ ಗಮನಕ್ಕೆ ತಲುಪಿಸಿದ್ರೆ? ನಾವು ತಿಳಿಸಿದ್ದೀವಿ ಸರ್ ಪಿಡಿಒ ಸಾಹೇಬರಿಗೆಲ್ಲ. ಅಧಿಕಾರಿಗಳು ಏನೇನು ಹೇಳೋದು ಇದುವರೆಗೆ? ಸಭೆಗಳು ಹೇಳ್ತಾ ಬರ್ತಾನೆ ಇದ್ದಾರೆ ಸರ್. ಹಿಂಗೆ ಸರಿ ಮಾಡಿ ಹೋಗ್ತೀವಿ, ಈಗ ಬಂತು ಆಗೋ ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸರ್. ತುಂಬ ಅನಾನುಕೂಲ ಆಗಿದೆ.